ನಮಸ್ಕಾರ. ನಿಯೋಬಿಯಂ ಅಂತರಿಕ್ಷ ಯುಗದ ಮೌನದ ಮನೆಯ ಲೋಹ. ಭೂಮಿಯ ಅಂತರಾಳದಲ್ಲಿ ಅಡಗಿರುವ ಕೆಲವು ಲೋಹಗಳು ಮಾನವ ನಾಗರಿಕತೆಯ ಭವಿಷ್ಯವನ್ನು ರೂಪಿಸ್ತಾ ಇದ್ದಾವೆ. ಅವುಗಳಲ್ಲಿ ವಿಚಿತ್ರ, ಅಪರೂಪದ ಮತ್ತು ಅದ್ಭುತವಾದಂಥ ಲೋಹವೇ ನಿಯೋಬಿಯಂ. ಸಾಮಾನ್ಯ ಜನರ ಮಾತುಕತೆಯಲ್ಲಿ ಈ ಹೆಸರನ್ನು ಕೇಳ್ತಕ್ಕಂಥದ್ದು ವಿರಳ. ವಿಜ್ಞಾನದ ವಿದ್ಯಾರ್ಥಿಗಳು ಕೂಡ ಈ ಹೆಸರನ್ನು ಕೇಳಿರೋದು ಅಪರೂಪ ಅಂತ ನಾವು ಹೇಳ್ಬೋದು. ಆದರೆ ಆಕಾಶವನ್ನು ಬಾನನ್ನು ಸೀಳಿ ಹೋಗ್ತಕ್ಕಂಥ ಜೆಟ್ ವಿಮಾನಗಳಲ್ಲಿ, ಅಂತರಿಕ್ಷದಲ್ಲಿ ಧಾವಿಸ್ತಕ್ಕಂಥ ರಾಕೆಟ್ಗಳಲ್ಲಿ, ವೈದ್ಯರ ಕೈಯಲ್ಲಿರುವಂಥ ಅತಿ ಸೂಕ್ಷ್ಮವಾದಂಥ ವೈದ್ಯಕೀಯ ಸಾಧನಗಳಲ್ಲಿ, ಹಾಗೆಯೇ ವಿಜ್ಞಾನಿಗಳ ಭವಿಷ್ಯದ ಕನಸುಗಳಾದಂಥ ಸೂಪರ್ ಕಂಡಕ್ಟರ್ಗಳಲ್ಲಿ ನಿಯೋಬಿಯಂ ಲೋಹ, ನಿಯೋಬಿಯಂ ಧಾತು ತನ್ನ ಮೌನವಾದಂಥ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡೈತೆ. ನಿಯೋಬಿಯಂ ಕೇವಲ ಒಂದು ಲೋಹ ಅಲ್ಲ, ವಿಜ್ಞಾನ ಮತ್ತು ಮಾನವನ ಕಲ್ಪನೆಗೆ ಎರಡನ್ನು ವಾಸ್ತವಗೊಳಿಸ್ತಕ್ಕಂಥ ನನಸಾಗಿಸುವಂಥ ಒಂದು ನಡುವಿನ ಸೇತುವೆ ಅಂತಲೇ ನಾವು ಹೇಳ್ಬೋದು. 19ನೇ ಶತಮಾನದ ಆರಂಭ ಯುರೋಪಿನಲ್ಲಿ ವಿಜ್ಞಾನದ ಕ್ರಾಂತಿಯ ಗಾಳಿ ಮುಳುಗ್ತಾ ಇರುತ್ತೆ. ಹೊಸ ಹೊಸ ಮೂಲಧಾತುಗಳನ್ನ ಹುಡುಕುವ ಉತ್ಸಾಹ ವಿಜ್ಞಾನಿಗಳ ಮನಸ್ಸನ್ನು ಆವರಿಸಿರುತ್ತೆ. ಇದೇ ಸಮಯದಲ್ಲಿ 1801ರಲ್ಲಿ ಬ್ರಿಟಿಷ್ ರಸಾಯನ ವಿಜ್ಞಾನಿ ಚಾರ್ಲ್ಸ್ ಹ್ಯಾಶೆಟ್ ಅಮೆರಿಕದಿಂದ ತರಲಾಗಿದ್ದಂಥ ಕಪ್ಪು ಕರಿಚದ ಮಾದರಿಯೊಂದನ್ನು ಪರಿಶೀಲನೆ ಮಾಡಬೇಕಾದ್ರೆ ಈ ಹೊಸ ಲೋಹವನ್ನು, ಒಂದು ಹೊಸ ಧಾತುವನ್ನು ಪತ್ತೆ ಹಚ್ತಾನೆ. ಯುನೈಟೆಡ್ ಸ್ಟೇಟ್ಸ್ನ ಹಳೆಯ ಹೆಸರಾದಂಥ ಕೊಲಂಬಿಯಾ ಎಂಬುದರಿಂದ ಸ್ಫೂರ್ತಿ ಪಡೆದು ಆತ ಈ ಹೊಸ ಧಾತುವಿಗೆ ಕೊಲಂಬಿಯಂ ಅಂತ ಹೆಸರಿಡ್ತಾನೆ. ಇದರ ಬೆನ್ನಲ್ಲೇ 1802ರಲ್ಲಿ ಟೆಂಟಾಲಮ್ ಎನ್ನುವ ಮತ್ತೊಂದು ಲೋಹ ಪತ್ತೆಯಾಗುತ್ತೆ. ನಿಯೋಬಿಯಂ ಮತ್ತು ಟೆಂಟಾಲಮ್ ಲೋಹಗಳ ರಾಸಾಯನಿಕ ಗುಣಲಕ್ಷಣಗಳು ಎಷ್ಟು ಹೋಲ್ತಾ ಇರ್ತವೆ ಅಂತ ಹೇಳಿದ್ರೆ, ವಿಜ್ಞಾನಿಗಳು ಇವೆರಡು ಒಂದೇ ಲೋಹ ಅಂತ ಮುಂದಿನ ಹಲವಾರು ದಶಕಗಳ ಕಾಲ ಗೊಂದಲಕ್ಕೆ ಒಳಗಾಗಿರ್ತಾರೆ. ಆದರೆ 1844ರಲ್ಲಿ ಜರ್ಮನ್ ರಸಾಯನ ವಿಜ್ಞಾನಿ ಹೆನ್ರಿಕ್ ರೋಸು ಇವೆರಡು ಬೇರೆ ಬೇರೆ ಲೋಹಗಳು ಅಂತೇಳಿ, ಧಾತುಗಳಂತೇಳಿ ಸಾಬೀತುಪಡಿಸ್ತಾನೆ. ಗ್ರೀಕ್ ಪುರಾಣಗಳಲ್ಲಿ ಟೆಂಟಲಸ್ ಎನ್ನುವ ರಾಜನ ಮಗಳ ಹೆಸರು ನಿಯೋಬೆ. ಟೆಂಟಲಮ್ ಲೋಹಕ್ಕೆ ಹತ್ತಿರದ ಸಂಬಂಧಿಯಾಗಿರೋದ್ರಿಂದ ಹೆನ್ರಿಕ್ ರೋಸ್ ಇದಕ್ಕೆ ನಿಯೋಬಿಯಂ ಅನ್ನುವ ಹೆಸರನ್ನು ಕೊಡ್ತಾರೆ. ಕೊನೆಯದಾಗಿ 1949ರಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಸಂಸ್ಥೆ ಈ ಧಾತುವಿಗೆ ನಿಯೋಬಿಯಂ ಎನ್ನುವ ಹೆಸರನ್ನು ಅಧಿಕೃತವಾಗಿ ಅಂಗೀಕರಿಸುತ್ತೆ. ನಿಯೋಬಿಯಮ್ಮು ಆವರ್ತಕ ಕೋಶದಲ್ಲಿ, ಅಂದರೆ ಪೀರಿಯಡಿಕ್ ಟೇಬಲ್ನಲ್ಲಿ NB ಎನ್ನುವ ಸಂಕೇತವನ್ನು ಹೊಂದಿರುವ 41 ಪರಮಾಣು ಸಂಖ್ಯೆಯುಳ್ಳ ಒಂದು ವಿಶಿಷ್ಟವಾದ ಮತ್ತು ಅಮೂಲ್ಯವಾದಂಥ ಸ್ಥಿತ್ಯಂತರ ಲೋಹ, ಅಂದರೆ ಟ್ರಾನ್ಸಿಷನ್ ಮೆಟಲ್. ಇದು ತಿಳಿ ಬೂದು ಬಣ್ಣದ ಮೃದುವಾದ, ಹಾಗೆಯೇ ಅತ್ಯಂತ ಅಧಿಕ ನಮ್ಯತೆ, ಅಂದರೆ ಡಕ್ಟಿಲಿಟಿ ಹೊಂದಿರುವ ಲೋಹ ಆಗೈತೆ. ಪ್ರಕೃತಿನಲ್ಲಿ, ನಿಸರ್ಗದಲ್ಲಿ ಇದು ಮುಕ್ತ ರೂಪದಲ್ಲಿ ಸಿಗದೆ ಹೆಚ್ಚಾಗಿ ಬೊಲಂಬೈಟು ಮತ್ತು ಟೆಂಟಲೈಟ್ ಎನ್ನುವ ಖನಿಜಗಳಲ್ಲಿ ಟೆಂಟಲಮ್ ಲೋಹದ ಜೊತೆಯಲ್ಲಿ ಕಂಡುಬರುತ್ತೆ. ನಿಯೋಬಿಯಮ್ಮು ತನ್ನ ಅಸಾಧಾರಣವಾದಂಥ ಉಷ್ಣ ನಿರೋಧಕತೆ, ತುಕ್ಕು ನಿರೋಧಕತೆ ಮತ್ತು ಸೂಪರ್ ಕಂಡಕ್ಟಿವಿಟಿ, ಅಂದರೆ ಅತಿವಾಹಕತೆಯ ಗುಣಗಳಿಂದಾಗಿ ಆಧುನಿಕ ತಂತ್ರಜ್ಞಾನದಲ್ಲಿ ವ್ಯಾಪಕವಾಗಿ ಬಳಕೆ ಆಗ್ತಾ ಇದೆ. ನಿಯೋಬಿಯಂನ ಅತಿ ದೊಡ್ಡ ಬಳಕೆ ಉಕ್ಕಿನ ಕೈಗಾರಿಕೆಯಲ್ಲಿದೆ. ಅತ್ಯಲ್ಪ ಪ್ರಮಾಣದ ನಿಯೋಬಿಯಂನ ಉಕ್ಕಿಗೆ ಸೇರಿಸೋದ್ರಿಂದ ಅದರ ಬಲ ಮತ್ತು ಬಾಳಿಕೆ ಹೆಚ್ಚುತ್ತೆ. ಇಂತಹ ಬಲವಾದ ಉಕ್ಕನ್ನು ತೈಲ ಮತ್ತು ಅನಿಲದ ಪೈಪ್ಗಳನ್ನ, ಸೇತುವೆಗಳನ್ನ ಮತ್ತು ಆಟೋಮೊಬೈಲ್ ಭಾಗಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಇದು ಹೆಚ್ಚಿನ ತಾಪಮಾನವನ್ನು ತಡೆದುಕೊಳ್ಳಬಲ್ಲ ಸಾಮರ್ಥ್ಯ ಹೊಂದಿರೋದ್ರಿಂದ ರಾಕೆಟ್ಗಳ ನಾಚಿಕೆಗಳು, ಅಂದರೆ ನಾಜಲ್ಗಳು, ಬಾಹ್ಯಾಕಾಶ ನೌಕೆಗಳು ಮತ್ತು ಸೂಪರ್ ಅಲಾಯ್, ಅಂದರೆ ಮಹಾನ್ ಮಿಶ್ರಲೋಹಗಳ ರೂಪದಲ್ಲಿ ಜೆಟ್ ಇಂಜಿನ್ಗಳ ಭಾಗಗಳನ್ನು ತಯಾರಿಸೋದಕ್ಕೆ ಈ ಲೋಹವನ್ನು, ಈ ಧಾತುವನ್ನು ಬಳಸಲಾಗ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸಲಾಗುವ MRI, ಅಂದರೆ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಸ್ಕ್ಯಾನಿಂಗ್ ಯಂತ್ರಗಳ ಬಲಿಷ್ಠವಾದಂಥ ಕಾಂತಗಳಂದರೆ ಮ್ಯಾಗ್ನೆಟ್ಸ್ನ ತಯಾರಿಸೋದಕ್ಕೆ ನಿಯೋಬಿಯಮ್ಮು, ಟೈಟಾನಿಯಮ್ ಅಥವಾ ನಿಯೋಬಿಯಂ ಟಿನ್ ಮಿಶ್ರ ಲೋಹದ ತಂತಿಗಳನ್ನ ಬಳಸಲಾಗುತ್ತೆ. ಇವು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ವಿದ್ಯುತ್ ರೋಧವನ್ನು, ಅಂದರೆ ರೆಸಿಸ್ಟಿವಿಟಿಯನ್ನು 0ಗೆ ಇಳಿಸ್ತವೆ. ಆದ್ದರಿಂದ ನಿಯೋಬಿಯಂ ಲೋಹವನ್ನು ಅನೋಡೀಕರಣ, ಅಂದರೆ ಅನೋಡೈಸೇಷನ್ನು ಪ್ರಕ್ರಿಯೆಗೆ ಒಳಪಡಿಸಿದಾಗ ಅದು ಸುಂದರವಾದಂಥ ವಿವಿಧ ಬಣ್ಣಗಳನ್ನ ಪ್ರತಿಫಲಿಸ್ತದೆ. ಹೀಗಾಗಿ ಇದನ್ನು ಅಲಂಕಾರಿಕ ನಾಣ್ಯಗಳು, ಚರ್ಮಕ್ಕೆ ಅಲರ್ಜಿ ಉಂಟು ಮಾಡದೇ ಇರುವ ಜೈವಿಕ ಹೊಂದಾಣಿಕೆಯ ಒಡವೆಗಳು, ಅಂದರೆ ಹೈಪೋ ಅಲರ್ಜಿಕ್ ಜ್ಯುವೆಲರಿ ಮತ್ತು ಪೇಸ್ ಮೇಕರ್ ಅಂತ ವೈದ್ಯಕೀಯ ಇಂಪ್ಲಾಂಟ್ಗಳಲ್ಲಿ, ಕಸಿ ಉಪಕರಣಗಳಲ್ಲಿ ಬಳಸಲಾಗುತ್ತೆ. ನಿಯೋಬಿಯಂನ ವಿಷಯತೆ ಅಂತ ಹೇಳಿದ್ರೆ ಅದರ ಅಸಾಧಾರಣ ಶಕ್ತಿಯಲ್ಲಿದೆ. ಭಾರಿ ಉಷ್ಣತೆಯಲ್ಲೂ ಕೂಡ ಇದು ತನ್ನ ಬಲವನ್ನು ಕಳೆದುಕೊಳ್ಳೋದಿಲ್ಲ, ತನ್ನ ಸತ್ವವನ್ನು, ಸ್ಟ್ರೆಂತ್ನ ಕಳ್ಕೊಳ್ಳೋದಿಲ್ಲ. ಇದು ತುಕ್ಕಿಯೋದಿಲ್ಲ. ತೂಕದಲ್ಲಿ ಹಗುರವಾಗಿದ್ದರೂ ಕೂಡ ಅದ್ಭುತವಾದಂಥ ಗಟ್ಟಿತನ ಹೊಂದಿದೆ, ಅಂದರೆ ಹಾರ್ಡ್ನೆಸ್ನ ಹೊಂದಿದೆ. ಮಾನವರು ರಾಕೆಟ್ಗಳನ್ನು ನಿರ್ಮಿಸಿ ಅಂತರಿಕ್ಷದ ಹಾರಲು ಆರಂಭಿಸಿದಾಗ ಸಾವಿರಾರು ಡಿಗ್ರಿ ಉಷ್ಣತೆಯನ್ನು ಎದುರಿಸುವ ಲೋಹಗಳ ಅವಶ್ಯಕತೆ ಉಂಟಾಯಿತು. ಅಲ್ಲಿ ನಿಯೋಬಿಯಂ ಮಹತ್ವವನ್ನು ಪಡೆದುಕೊಂಡಿತು. ರಾಕೆಟ್ ಎಂಜಿನ್ಗಳ ಜ್ವಾಲಾಮುಖಿಯಂತಿರುವ ಒಳಭಾಗದಲ್ಲಿ, ಜೆಟ್ ವಿಮಾನಗಳ ಬಿಸಿ ಭಾಗಗಳಲ್ಲಿ ನಿಯೋಬಿಯಂ ಮಿಶ್ರಲೋಹಗಳು ಇಂದು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಕಬ್ಬಿಣದ ವೇಗ
ಮಾನವನ ನಾಗರಿಕತೆಯನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಿತು. ಸಿಲಿಕಾನ್ ಯುಗ ಮಾಹಿತಿ ಕ್ರಾಂತಿಯನ್ನು ತಂತು. ಈಗ ನಿಯೋಬಿಯಂತಹ ಅಪರೂಪದ ಲೋಹಗಳು ಭವಿಷ್ಯದ ವಿಜ್ಞಾನ ಯುಗವನ್ನು ರೂಪಿಸ್ತಾ ಇದ್ದಾವೆ. ಕಾಣೋದಕ್ಕೆ ಸಾಮಾನ್ಯ ಬೂದು ಬಣ್ಣದ ಲೋಹ ಆದರೂ ಕೂಡ ಈ ನಿಯೋಬಿಯಂ ಲೋಹದ ಒಳಗಡೆ ಧಾತಿನ ಒಳಗಡೆ ಅಡಗಿರುವ ಸಾಮರ್ಥ್ಯ ಅಸಾಮಾನ್ಯ. ಬೆಂಕಿಯ ಉರಿಯನ ತಾಳುವ ಶಕ್ತಿ, ವಿದ್ಯುತ್ ಪ್ರವಾಹನ ಅಡ್ಡಿಯಲ್ಲದೆ ಸಾಗಿಸ್ತಕ್ಕಂಥ ಅತಿವಾಹಕ ಗುಣ, ಅಂತರಿಕ್ಷದ ಕನಸುಗಳನ್ನು ಹೊತ್ತು ಸಾಗತಕ್ಕಂಥ ಸಾಮರ್ಥ್ಯ, ಇವೆಲ್ಲವೂ ನಿಯೋಬಿಯಂ ಧಾತುವಿನಲ್ಲಿ ಅಡಗಿದ್ದು ಮಾನವನ ಬುದ್ಧಿಶಕ್ತಿಯ ಸಹಯಾತ್ರೆಯನ್ನಾಗಿ ಆ ಧಾತುವನ್ನು ಮಾರ್ಪಡಿಸಿದ್ದಾವೆ. ಹೀಗಾಗಿ ನಿಯೋಬಿಯಂ ಕೇವಲ ಒಂದು ಮೂಲ ಧಾತು ಅಲ್ಲ, ಅದು ಭವಿಷ್ಯದ ವಿಜ್ಞಾನದ ನಾಗರಿಕತೆಯ ಮೌನದ ಮರೆಯ ಲೋಹ ಮತ್ತು ರೂಪ ಅಂತ ನಾವು ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ನಾವು ನಮಗೆ ಅಪರಿಚಿತವಾಗಿರುವ ಇತರ ಅದ್ಭುತ ಲೋಹ ಮತ್ತು ಇತರ ಸಂಯುಕ್ತಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.